ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 5 ನಿಮಿಷಗಳ ಕಾಲ ರಾಜ್ಯ ದೇಶ ವಿದೇಶಗಳ ಬಹಳ ಮುಖ್ಯವಾಗಿ ದೆಹಲಿ ವಿಚಾರ. 27 ವರ್ಷಗಳ ಬಳಿಕ ಕಾಲು ಶತಮಾನದ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಗೇರ್ತಾ ಇದೆ. ನಂಬರ್ 1, ಸತತವಾಗಿ 3 ಚುನಾವಣೆಯಲ್ಲಿ 100 ವರ್ಷಗಳ ಇತಿಹಾಸವಿರುವ, ಶತಮಾನಗಳ ಇತಿಹಾಸವಿರುವ ಇಂಡಿ ಮೈತ್ರಿಕೂಟದ ಪ್ರಮುಖ ಪಕ್ಷವಾಗಿರುವಂಥ ಕಾಂಗ್ರೆಸ್ ಸತತ 3 ಎಲೆಕ್ಷನಲ್ಲಿ ಝೀರೋ ಸುತ್ತಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಭ್ರಷ್ಟಾಚಾರದ ವಿರುದ್ಧ, ಸಿಂಪ್ಲಿಸಿಟಿ ಕಾರಣಕ್ಕಾಗಿ ಆಮ್ ಆದ್ಮಿ ಅಂತಂದರೆ ಕಾಮನ್ ಮ್ಯಾನ್, ಸಾಮಾನ್ಯ ಮನುಷ್ಯ. ಆಮ್ ಆದ್ಮಿ ಅಂದರೆ ಸಾಮಾನ್ಯ ಮನುಷ್ಯ, ಕಾಮನ್ ಮ್ಯಾನ್. ಈ ಬ್ರ್ಯಾಂಡಲ್ಲಿ ಬಂದಂಥ ಅರವಿಂದ್ ಕೇಜ್ರಿವಾಲ್ ಒಂದು ಸಿಂಪಲ್ ಆಗಿರುವಂತಹ ಕಾಟನ್ ಶರ್ಟು, ಒಂದು ದೊಗಳೆ ಪ್ಯಾಂಟು, ತಲೆ ಮೇಲೆ ಒಂದು ಮಫ್ಲರ್, ಕೆಮ್ತಾ ಒಂದು ಸ್ಕೂಟರ್, ಒಂದು ಸಣ್ಣ ಮನೆ, ಬಾಡಿಗೆ ಮನೆ, ಆಮೇಲೆ ಒಂದು ಮಾರುತಿ ವಾಗ್ನಾರ್ ಕಾರ್. 12 ವರ್ಷದ ಹಿಂದೆ ಅದಕ್ಕೆ 4 ಲಕ್ಷ, ಈಗ 9 ಲಕ್ಷ. ಆ ಕಾರಲ್ಲಿ ನಾನು ಭಾಳ ಸಿಂಪಲ್. UPA ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ, ಅಣ್ಣಾ ಹಜಾರೆ ಅವರ ಹೋರಾಟದಲ್ಲಿ ಪಾಲ್ಗೊಂಡು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಮೂಲಕ ಆಮ್ ಆದ್ಮಿ ಪಾರ್ಟಿ ರಚನೆ ಮಾಡಿ ಅದರ ಚಿಹ್ನೆ ಕಸಬರ್ಕೆ ಅಂದರೆ ಭ್ರಷ್ಟಾಚಾರವನ್ನು ತೊಡೆದು ಹಾಕ್ತೀನಿ ಅಂತ ಹೇಳ್ತಾ 3 ಬಾರಿ ಮುಖ್ಯಮಂತ್ರಿಯಾಗಿ, ನರೇಂದ್ರ ಮೋದಿ ಅವರು ರಾಷ್ಟ್ರ ರಾಜಕೀಯಕ್ಕೆ ಎಂಟ್ರಿ ಆಗೋದಕ್ಕಿಂತ ಮೊದಲೇ ನಡೆದಂತಹ 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ 2ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ 2015ಕ್ಕೆ ಅದನ್ನು ವಿಸರ್ಜನೆ ಮಾಡಿ, ನಂತರ ನಡೆದಂಥ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ದೊಡ್ಡ ಶಕ್ತಿಯಾಗಿ ಬೆಳೆದ ನಂತರ 2015ರಲ್ಲಿ 70 ಕ್ಷೇತ್ರಗಳ ಪೈಕಿ 67 ಕ್ಷೇತ್ರಗಳನ್ನು ಗೆದ್ದು ಭರ್ಜರಿಯಾಗಿ, ಕೇವಲ BJPಗೆ 3 ಸೀಟು ಬಿಟ್ಟುಕೊಟ್ಟು ಭರ್ಜರಿಯಾಗಿ ಸರ್ಕಾರ ರಚನೆ ಮಾಡ್ತಾರೆ. 2020ರಲ್ಲಿ ಮತ್ತೆ ಚುನಾವಣೆ ಆಗತ್ತೆ. 70ರ ಪೈಕಿ 62ರಲ್ಲಿ ಗೆಲ್ತಾರೆ. ಈ ಬಾರಿ 2025ರಲ್ಲಿ 10% ವೋಟ್ ಕಡಿಮೆ, 10%, 54%ರಿಂದ 53, 53ರಿಂದ 43% ವೋಟ್ ಕಡಿಮೆಯಾಗಿ ಇವತ್ತು ಹೀನಾಯವಾಗಿ ಸೋತಿದ್ದಾರೆ. BJP 27 ವರ್ಷಗಳ ಬಳಿಕ ಅಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೆ. ಇದರ ಜೊತೆಗೆ ಹೇಳ್ತೀನಿ ಒಂದು ಮಾತು, ಇಂಡಿ ಮೈತ್ರಿಕೂಟ ಒಂದು ವೇಳೆ ಜೊತೆಯಾಗಿ ಹೋಗಿದ್ದಿದ್ದರೆ 43% ಆಮ್ ಆದ್ಮಿ ನಂಬರ್ ವೋಟ್ ಮತ್ತು ಕಾಂಗ್ರೆಸ್ನ 6% ಸೇರಿದರೆ ಈಗಲೂ ಕೂಡ BJPಗಿಂತ ಜಾಸ್ತಿ ಇದೆ ವೋಟ್. ಅದನ್ನೇ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಹೇಳಿದ್ದು, ಕಚ್ಚಾಡಿ ಅಂತ ಹೇಳಿ. ಸೊ ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿಗೊಂದು ದುಃಖ ಇತ್ತು, ಬೇಸರ ಇತ್ತು. 3 ಬಾರಿ ದೇಶ ಗೆದ್ದಿದ್ದೀನಿ, ಡೆಲ್ಲಿ ಗೆಲ್ಲೋಕ್ಕಾಗಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾ ಇದ್ರು 7-7 3 ಚುನಾವಣೆಯಲ್ಲಿ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಕ್ಕಾಗಿಲ್ಲ. ಇವತ್ತು ತಮ್ಮ ಕನಸನ್ನು ಈಡೇರಿಸಿಕೊಂಡಿದ್ದಾರೆ ನರೇಂದ್ರ ಮೋದಿ. ಇದರ ಬಗ್ಗೆನೇ ಮಾತಾಡ್ತೀನಿ. ಮೊದಲಿಗೆ ಹೆಡ್ಲೈನ್ಸ್. ದೆಹಲಿಯಲ್ಲಿ ಕೇಸರಿ ಸೇನೆ ಕಮಾಲ್, ಮೋದಿ ಪಡೆ ಹೊಡೆತಕ್ಕೆ ಆಮ್ ಆದ್ಮಿ ಕಾಂಗ್ರೆಸ್ ಕಂಗಾಲು ದಿಕ್ಕಾಪಾಲು. ಸೋತು ಸುಣ್ಣವಾದ್ರು ಅರವಿಂದ್ ಕೇಜ್ರಿವಾಲ್. ಅಳಿದುಳಿದ ಇಂಡಿ ಕೂಟದಲ್ಲಿ ಮತ್ತಷ್ಟು ಹೆಜ್ಜಾಯಿತು ಬಂಡಾಯ. ದೆಹಲಿಯಲ್ಲಿ ಆಮ್ ಆದ್ಮಿಗೆ ಶಾಕ್ ಕೊಟ್ಟ ಕೈಪಾಳೆಯ. ಮೋದಿಗೂ ಮಜಾ ಕೊಟ್ಟಿದ್ದಂತೆ ವಿಪಕ್ಷಗಳ ರಾಜಕೀಯ. ಮತ್ತೊಂದೆಡೆ ಕುಂಭಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ ಅಪಾರ ಜನಸ್ತೋಮ. ಇಲ್ಲಿವರೆಗೆ 42 ಕೋಟಿ ಮಂದಿ ಪುಣ್ಯ ಸ್ನಾನ. ಅಮೆರಿಕ, ಕೆನಡಾ ಜನಸಂಖ್ಯೆ ಮೀರಿಸಿದ ಭಕ್ತಗಣ. ಸಿಎಂಗೆ ದೂರವಾಯಿತು ಮುಡ ಭೀತಿ. ನಿರಾಳ ಆಗ್ತಾ ಇದ್ದ ಹಾಗೆ ಮಂತ್ರಿಗಿರಿ ಪೈಪೋಟಿ. ದಿನೇ ಹೆಚ್ಚುತ್ತಾ ಇದೆ ಆಕಾಂಕ್ಷಿಗಳ ಪಟ್ಟಿ. ಫ್ಯಾನ್ಸ್ಗೆ ಶಾಕ್ ಕೊಟ್ಟ ನಟ ದರ್ಶನ್. ಈ ಬಾರಿ ಬರ್ತ್ಡೇ ಆಚರಣೆ ಬ್ಯಾನ್. ಕಾಟೇರನಿಗೆ ಬೆನ್ನು ನೋವಿನದ್ದೇ ಟೆನ್ಷನ್.